ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಏನು ಪ್ರಶ್ನೆಗಳು ಇರ್ತವೆ ಅದನ್ನು ನಾವು ಬಿಡಿಸ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಪ್ರಶ್ನೆ ಅಂತ ಅಂದರೆ, ದಿವ್ಯಾಂಶ್ ಅವರು ಇಲ್ಲಿ ಕ್ರಮವಾಗಿ ತಮ್ಮ ಒಂದು ಬಂಡವಾಳದ 1/4 ನಾಲ್ಕನೇ ಒಂದು ಭಾಗವನ್ನು 10% ಬಡ್ಡಿ ದರದಂತೆ 1/5 ಅಥವಾ 5ನೇ ಒಂದು ಭಾಗವನ್ನು 20% ಮತ್ತು ಉಳಿದಿರುವ ಬಂಡವಾಳವನ್ನು 30% ವಾರ್ಷಿಕ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡ್ತಾರೆ. ಒಂದು ವೇಳೆ ಅವರ ವಾರ್ಷಿಕ ಆದಾಯವು 3,220 ರೂಪಾಯಿ ಆಗಿದ್ದರೆ ಅವರ ಬಂಡವಾಳ ರೂಪಾಯಿಗಳಲ್ಲಿ ಎಷ್ಟು ಅಂತ ಇಲ್ಲಿ ಕೇಳಿದರೆ, ನಾವು ಇದನ್ನು ಈಸಿಯಾಗಿ ಬಿಡಿಸ್ಬೋದು. ನಾವು ಬಂಡವಾಳವನ್ನು ಏನಪ್ಪ ಮಾಡೋಣ ಅಂತ ಅಂದರೆ, ನಾವು ಇಲ್ಲಿ 1,000 ರೂಪಾಯಿಯ ಒಂದು ಬಂಡವಾಳವನ್ನು ನಾವು ಮಾಡ್ಕೊಳ್ಳೋಣ. 1,000 ರೂಪಾಯಿಯ ಒಂದು ಬಂಡವಾಳವನ್ನು ಮಾಡ್ಕೊಳ್ಳೋಣ. ಇದರಲ್ಲಿ 1/4 ಭಾಗ ಅಂತಂದರೆ ಎಷ್ಟಪ್ಪ ಅಂತ ಅಂದರೆ 250. 1/4 ಭಾಗ ಎಷ್ಟಪ್ಪ ಅಂತಂದರೆ 250. ಅದೇ ಇಲ್ಲಿ 1/5 ಭಾಗ ಎಷ್ಟು ಅಂತ ಕೇಳಿದರೆ 200. ಆಯಿತಾ, 1/5 ಭಾಗ ಅಂತ ಅಂದರೆ 200. ಮತ್ತು ಇಲ್ಲಿ ಉಳಿದಿರುವ ಬಂಡವಾಳ ಅಂತ ಅಂದರೆ ಇದು ಎರಡನ್ನೂ ಕೂಡಿ ನೆಕ್ಸ್ಟು ಉಳಿದಿರೋದೆಷ್ಟು ಅಂತ ಅಂದರೆ 1,000ದೊಳಗೆ ಇದನ್ನು ನೀನು ಮೈನಸ್ ಮಾಡಿದರೆ ಅಂತ ಅಂದರೆ ಇಲ್ಲಿ ಎಷ್ಟು ಉಳಿತು? 550 ಬಂಡವಾಳ. ಆಯಿತಾ, ನೆಕ್ಸ್ಟ್ ಇಲ್ಲಿ ಏನಪ್ಪ ಕೇಳಿದ್ದಾರೆ ಅಂತ 1/4 10% ಬಡ್ಡಿ ದರ. 10% ಅಂತಾರೆ ಇಲ್ಲಿ 10% ಬಡ್ಡಿ ದರ. ಅದೇ ಇಲ್ಲಿ 200 ರೂಪಾಯಿ ಏನಿದೆ ಇದನ್ನು 20% ಬಡ್ಡಿ ದರ. ಅದೇ ಉಳಿದಿರೋದು ಎಷ್ಟಂತ ಅಂದರೆ 30% ಬಡ್ಡಿ ದರ. ಆಯಿತಾ, ಈ ಒಂದು ವಾರ್ಷಿಕ ಸರಳ ಬಡ್ಡಿ ಹೂಡಿಕೆ ಮಾಡ್ತಾರೆ. ಒಂದು ವೇಳೆ ಅವರ ವಾರ್ಷಿಕ ಆದಾಯ ಎಷ್ಟಪ್ಪ ಅಂತ ಅಂದರೆ ಇಲ್ಲಿ 3,220 ಅಂತ ವಾರ್ಷಿಕ ಆದಾಯ. ಏನಪ್ಪ ವಾರ್ಷಿಕ ಆದಾಯ ಅಂತ ಅಂದರೆ ಇದರ ಒಂದು ಇಷ್ಟು ಪರ್ಸೆಂಟು, ಇದರ ಇಷ್ಟು ಪರ್ಸೆಂಟು, ಇದರ ಇಷ್ಟು ಪರ್ಸೆಂಟ್ ಪ್ಲಸ್ ಮಾಡಿದ್ರಿ ಅಂತ ಅಂದರೆ ಮಾಡಿದ್ರಪ್ಪ ಅಂತಂದರೆ ನಮಗೆ ಏನು ಸಿಗುತ್ತೆ? ವಾರ್ಷಿಕ ಆದಾಯ ಸಿಗುತ್ತೆ. 250ರ ಒಂದು 10% ಎಷ್ಟಪ್ಪ ಅಂತಂದರೆ ನಮಗೆ ಗೊತ್ತಿದೆ 25. 205ರ ಒಂದು 10%. 200ರ ಒಂದು 20% ಎಷ್ಟಪ್ಪ ಅಂತ ಅಂದರೆ ಇದು 40 ಆಗ್ತದೆ. 40 ಆಗ್ತದೆ 20%. ಓಕೆ, ಅದೇ ರೀತಿ ಇಲ್ಲಿ 550ರ 30% ಎಷ್ಟಪ್ಪ ಅಂತಂದರೆ 3 5 15ಕ್ಕೆ 5 10ಕ್ಕೆ 1 3 5 15 1 16 165 ಆಯಿತು. ಆಯಿತಾ, ಇವು ಮೂರನ್ನು ಕೂಡ ಕೂಡಿ ಮೊದಲು 165 40 + 25. 40 + 25 ಎಷ್ಟಪ್ಪ ಅಂತ ಅಂದರೆ 65 ಆಯಿತು. 65 ಎಷ್ಟಪ್ಪ ಅಂತಂದರೆ ಇಲ್ಲಿ 65ನ್ನು ಕೂಡಿ 5 5 10ಕ್ಕೆ 0 10ಕ್ಕೆ 1 6 6 12 1 13 ಇಲ್ಲಿ ಎಷ್ಟಪ್ಪ ಅಂತಾರೆ 130. 130 x = 3,220 ಅಂತ. ಹಾಗಾದರೆ 130 xಗೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ 130 ಎಷ್ಟಪ್ಪ ಅಂತ ಅಂದರೆ ಇಲ್ಲಿ ಇದು ಎಷ್ಟು? ಇಲ್ಲಿ 3,220 ಅಂತ ಕೊಟ್ಟಿದ್ದಾರೆ 130x. ಹಾಗಾದರೆ 1,000x ನಮಗೆ ಬೇಕು. 1,000x ನಮಗೆ ಬೇಕು. ಆಯಿತಾ, ನಾವು ಈಗ ಎಕ್ಸ್ನ ಕಂಡುಹಿಡಿಯೋಣ. ನೋಡಿ, ಇಲ್ಲಿ 13ನ ಇಲ್ಲಿ ಡಿವೈಡೆಡ್ ಮಾಡಿ ಇಲ್ಲಿ ಮಾಡಿದ್ರಿ ಅಂತಂದರೆ ಇಲ್ಲಿ ಹೋಗ್ತದೆ. x = 3,220 / 130. ಈ 0 ಕ್ಯಾನ್ಸಲ್ ಮಾಡಿ x ಇಷ್ಟು ಬರ್ತದೆ. ಅದೇ ರೀತಿಯಲ್ಲಿ 1,000x ನಮಗೆ ಬೇಕು. 1,000 × 322 / 13. ಇದನ್ನು ಮಾಡಿ 13 1 13 2 26 ಎಷ್ಟು ಉಳಿತಪ್ಪ ಅಂತ ಅಂದರೆ ಇಲ್ಲಿ 6 ಉಳಿತು. 13 5 65 ಇಲ್ಲಿ 14,000 ಇಲ್ಲಿ ಬರ್ತಿದೆ. ಓಕೆನಾ, ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಓಕೆ, ಅದೇ ರೀತಿಯಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪರೀಕ್ಷೆಯಲ್ಲಿ 64 ಹುಡುಗರು ಮತ್ತು ನಿರ್ದಿಷ್ಟ ಸಂಖ್ಯೆಯ ಒಂದು ಹುಡುಗಿಯರು ಪಡೆದ ಸರಾಸರಿ ಸ್ಕೋರ್ ಇಲ್ಲಿ 59.15. 59.15 ಇದು ಯಾರ್ಯಾರು ಪಡೆದಿದ್ದು? 64 ಹುಡುಗರು ಪ್ಲಸ್ ಇಷ್ಟು ಎಕ್ಸ್ ಹುಡುಗಿಯರು ಅಂತ ನಾವು ಅನ್ಕೊಂಬೋಣ. ಹಾಗಿದ್ದರೆ ಹುಡುಗರು ಪಡೆದ ಸರಾಸರಿ ಸ್ಕೋರ್ 55.25 ಇಂಟು 64. ಆಯಿತಾ, ಮೈನಸ್ ಇಲ್ಲಿ ನೋಡಿ, ಇಲ್ಲಿ 59.15 ಇಂಟು 64 ಪ್ಲಸ್ ಎಕ್ಸ್ ಮೈನಸ್ ಇದನ್ನು ಮಾಡಿದ್ರಿ ಅಂತಂದರೆ ನಮಗೆ ಎಷ್ಟು ಸಿಗ್ತದೆ? ಹುಡುಗಿಯರ ಸರಾಸರಿ ಸ್ಕೋರ್ ಸಿಗ್ತದೆ. ಅದೆಷ್ಟಪ್ಪ ಅಂತಂದರೆ 68.75 ಇಂಟು ಎಕ್ಸ್ ನಮಗೆ ಸಿಗ್ತದೆ. ಇಷ್ಟು ಸಿಗ್ತದೆ. ಇದನ್ನು ನೀವೇನಾದರೂ ಕರೆಕ್ಟಾಗಿ ನೀವು ಎಕ್ಸ್ ಕಂಡುಹಿಡಿದ್ರಿ ಅಂತಂದರೆ ಎಕ್ಸ್ ಎಷ್ಟಿರುತ್ತೆ? 26 ಇಲ್ಲಿ ಬರ್ತದೆ. 26
ಬರ್ತದೆ. ಒಂದ್ಸಲಿ ಮಾಡಿ ನೋಡಿ. 26 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಒಬ್ಬ ಕ್ರಿಕೆಟಿಗ 8 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ 68 ರನ್ಗಳನ್ನು ಗಳಿಸ್ತಾನೆ. 68 ರನ್ಗಳನ್ನು ಗಳಿಸ್ತಾನೆ 8 ಇನ್ನಿಂಗ್ಸಲ್ಲಿ. 9ನೇ ಇನ್ನಿಂಗ್ಸ್ನಲ್ಲಿ ಅವನು 220 ರನ್ಗಳನ್ನು ಗಳಿಸ್ತಾನೆ. 220 9ನೇ ಇನ್ನಿಂಗ್ಸ್ನಲ್ಲಿ ಗಳಿಸ್ತಾನೆ. ಹಾಗಾದರೆ ಅವನ ಸರಾಸರಿ ಸ್ಕೋರ್ನಲ್ಲದ ಏರಿಕೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ಏನು 68 ರನ್ ಗಳಿಸಿದ್ದಾನೆ, 9ನೇ ಇನ್ನಿಂಗ್ಸಲ್ಲಿ ಅವನು 220 ರನ್ ಗಳಿಸ್ತಾನಂತೆ. 8 × 64 4 ದಶಕ 6 8 6 48 48 6 54 ಪ್ಲಸ್ 220 ಇಲ್ಲಿ ಮಾಡಿ 4 4 2 6 5 2 7 ಡಿವೈಡೆಡ್ ಬೈ ನಾವು 9ನ ಮಾಡೋಣ. 9 8 72 ಇಲ್ಲಿ 4 ಉಳಿತು. 9 5 45 9 5 45 9 ಎಷ್ಟು 45. ಈಗ ನೋಡಿ 85ರಲ್ಲಿ 68 ಹೋದರೆ ಎಷ್ಟಾಯಿತು 17. ಇಲ್ಲಿ ಆನ್ಸರ್ ಬಂತು. ಸರಾಸರಿ ಎಷ್ಟು ಇನ್ಕ್ರೀಸ್ ಆಯಿತು 17 ಇನ್ಕ್ರೀಸ್ ಆಯಿತು. ಓಕೆ, ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.